ಓಕೆ ಸರ್, ಇವತ್ತು ಬಿ ಜೆ ಪಿಯವರು ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸರ್. ಇಲ್ಲ, ಅದೇ ನಾವು ಹೇಳಿದ್ದೀವಲ್ಲ ಸ್ವಾಗತ ಅವರಿಗೆ ಅಂತ. ಬಟ್ ನಾನು ಹೇಳ್ದಂಗೆ ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾಯಿದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತು ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿರೋದು. ಈಗ ತಾವು ಗಮನಿಸಬೇಕಾಗಿರೋದು ಏನಂದರೆ, ಕಳೆದ ಒಂದು ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು, ಅದಾದಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮತ್ತು ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚು ನಡೆದಿದೆ. ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, 8 ಜನ ಆರೋಪಿ ಇದ್ದಾರೆ. 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವುದೋ 1-2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು ಬಿ ಜೆ ಪಿನವರು. ಮತ್ತು ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ, ಪ್ರಸಾರನೂ ಮಾಡೋದಿಲ್ಲ. ಏನು ಬಿ ಜೆ ಪಿಯವರು ಮನೆ ಒಂದು 100 ಬಾಗಿಲು ಅಂತ ಹೇಳಿ ಇವತ್ತು ಯಾರ್ಯಾರು ಬರ್ತಾಯಿದ್ದಾರೆ ಪ್ರೊಟೆಸ್ಟು ಕಲಬುರಗಿಗೆ? ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಎಷ್ಟು ಜನ ಬರ್ತಾಯಿದ್ದಾರೆ ಕೇಂದ್ರದಿಂದ? ವಿಜೇಂದ್ರ ಅವರೆಲ್ಲಿದ್ದಾರೆ ಇವತ್ತು? ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರ ಹಿರಿಯ ನಾಯಕರೆಲ್ಲಿದ್ದಾರೆ? ಕೆಲವು ಜನರು ಬಳ್ಳಾರಿನಲ್ಲಿ ವಕ್ಫ್ ಇದು ಮಾಡ್ತಾಯಿದ್ದಾರೆ. ಇನ್ನು ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ ಅಂತ. ಇನ್ನು ಕೆಲವರು ಇವಾಗ KSRTC ಮುಂದೆ ಹೋಗ್ತಾಯಿದ್ದಾರೆ ಅಂತ. ಅಂದರೆ ಬಿ ಜೆ ಪಿಯವರು ಮನೆ ಏನಿದೆ ಅದು 3 ಬಾಗಿಲಲ್ಲ 100 ಬಾಗಿಲು ಅಂತ ತೋರಿಸ್ತಾ ಇದೆ ಇವತ್ತು. ಯತ್ನಾಳ್ ಅವರ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವ್ರು ಕೇಳ್ತಾ ಇಲ್ಲ, ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ, ನಿಮ್ಮ ವಿಜೇಂದ್ರ ಅವ್ರ ಮಾತು ಯಾರು ಕಿಮ್ಮತ್ತು ಕೊಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವರು ಆಟಕ್ಕೆ ಕೊಟ್ಟು ಲೆಕ್ಕಕ್ಕೆ ಇದ್ದಾರೆ. ಸೊ ಹಾಗಾಗಿ ಯಾರೂ ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗಬೇಕು ಏನಾಗ್ತಾಯಿದೆ ಅಂತ ಜನರಿಗೂ ತಿಳಿಸೋರಿಲ್ಲ. ಬಿ ಜೆ ಪಿನ ಪಾರ್ಟಿದಲ್ಲೂ ಕೂಡ ಅವ್ರಿಗೆ ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನಾನು ಹೇಳ್ದಂಗೆ ಇವ್ರು ಎಷ್ಟು ಅಗೀತಾರೆ, ಎಷ್ಟು ಆಳವಾಗಿ ಈ ಬೀದರ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಷ್ಟೇ ಅವಮಾನಿತರಾಗ್ತಾರೆ. ಅದರಲ್ಲಿ 2 ಮಾತಿಲ್ಲ. ಸರ್, ಈಗ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ, ಪತ್ರ ಕೂಡ ಬರೆದಿದ್ದಾರೆ, ಸರಿಯಾದ ತನಿಖೆ ಆಗಬೇಕು ಅನ್ನೋದು. ಯಾರು? ಅವರ ಸಿಸ್ಟರು ಮಾತಾಡಿದ್ದಾರೆ ನಿನ್ನೆ. ಬರೀ ರಾಜ್ ಕಪೂರ್ ಹೆಸರು ಬರ್ತಾ ಇದೆ, ಬೇರೆಯವರ ಹೆಸರುಗಳು ಪ್ರಸ್ತಾಪನೆ ನೋಡಿ. ಏನೇ ಇದ್ರೂ ಕೂಡ ಅನುಮಾನ ಇದೆ ನನಗೆ ಅನ್ನೋದು. ನೋಡಿ, ಏನೇ ಇದ್ದರೂ ಕೂಡ ಇನ್ನು 2 ದಿನ 3 ದಿನ, ಇದು 3ನೇ ದಿನ CIDಗೆ ಕೊಟ್ಟು 2 ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ. ಅವ್ರು ಹೋಗಿ ಇದೆಲ್ಲ ಏನೋ ಅಲ್ಲಿ ಏನು ವಿಚಾರಣೆಗಳಿಗೆ ಸಿದ್ಧತೆ ಮಾಡಬೇಕು ಅದೆಲ್ಲನೂ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡೋಕ್ಕೆ ಹೇಳಬೇಕು, ಬಿ ಜೆ ಪಿಯವ್ರು ಹೇಳ್ದಂಗೆಲ್ಲ ನಾವು ಮಾಡಲಿಕ್ಕಾಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರಾ? ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರಾ? PSI ಹಗರಣ ಕೊಟ್ಟಿದ್ರಾ CBIಗೆ? ಆಮೇಲೆ ನಾವು ಕೊಟ್ಟಂಥ ಎಲ್ಲ CBIನಲ್ಲೂ ಕೂಡ ತನಿಖೆಗಳು ಕೂಡ ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅದು ಕರೆಕ್ಟ್ ಇದೆ ಅಂತಲೇ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಬಿ ಜೆ ಪಿಯವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಆಮೇಲೆ CBI ಅವರೇ ಕೂಡ ಬಿ ಜೆ ಪಿಯವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ, ನೋಡಿ ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮಗೆ ಕೊಡಬೇಡಿ, ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ, ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡಬೇಕಾಗುತ್ತೆ, ಸೊ ನಮ್ಗೆ ದಯವಿಟ್ಟು ಕೊಡಬೇಡಿ ಅಂತ CBI ಅವರೇ ಬರೆದಿರೋದು. ಸೊ ಇವಾಗೇನಕ್ಕೆ CBI ಬರಬೇಕು? ಫಸ್ಟು ಪ್ರಾಥಮಿಕ ತನಿಖೆ ಆಗಲಿ. ತನಿಖೆ ಆಗಲಾರ್ದೇ ಇವರು CBI ಕೊಡಿ ಅಂತ ಬಿ ಜೆ ಪಿ ಹೇಳಿದ ತಕ್ಷಣ ನಾವು ಕೊಡಬೇಕಾ? ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಕ್ಕಿದ್ದೀವಿ ನಾವು. ನಾವು ಏನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಹೊರತು ಬಿ ಜೆ ಪಿಯವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡಲಿಕ್ಕೆ ಆಗೋದಿಲ್ಲ ನಾವು. ಸರ್, ಅವರ ಕುಟುಂಬಸ್ಥರಿಗೆ ಅಥವಾ ಅವ್ರನ್ನ ಯಾರು ನೋಡಿ, ಸಹಜವಾಗಿ ನಾನು ಡೇ 1 ಹೇಳ್ತಾ ಇದ್ದೀನಿ, ದಯವಿಟ್ಟು ಇದರಲ್ಲಿ ರಾಜಕೀಯ ಬೆರ್ಸೋಕ್ಕೆ ಹೋಗಬೇಡಿ. ಒಂದು ಜೀವ ಹೋಗಿದೆ, ಅವರಿಗೆ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆಡಳಿತ ಪಕ್ಷದಲ್ಲಿ ನಾವಿದ್ದೇವೆ, ನಮ್ಮ ಜವಾಬ್ದಾರಿ ಹೆಚ್ಚು, ಯಾಕಂದರೆ ನಾವು ಸರ್ಕಾರದಲ್ಲಿದ್ದೇವೆ. ವಿರೋಧ ಪಕ್ಷದಲ್ಲಿ ಇದ್ದವರು ತಾವೂ ಕೂಡ ಜವಾಬ್ದಾರಿಯಾಗಿ ಮಾತನಾಡಬೇಕು. ನಮ್ಗೆ ಗೊತ್ತಿಲ್ವ ಅವ್ರು ಏನೇನು ಮಾಡ್ತಾಯಿದ್ದಾರಂತ?
ಹೇಳಿಬಿಡ್ಲಿ. ನಾರಾಯಣ ಸ್ವಾಮಿ ಅವರಾಗಲಿ ವಿಜೇಂದ್ರ ಅವರಾಗಲಿ ಫೋರ್ಸ್ ಮಾಡ್ತಾ ಇರಲಿಲ್ವ ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರಲಿಕ್ಕೆ? ಏನಂದರು ಕುಟುಂಬಸ್ಥರವ್ರು ಏನಂದರು, ನಮಗೆ ರಾಜಕೀಯ ಬೇಡ, ನಮಗೆ ಪ್ರಿಯಾಂಕರ್ಗೆ ಯಾರಂತ ಗೊತ್ತಿಲ್ಲ, ಅವರಿದ್ರಲ್ಲಿ ಯಾವ ಪಾತ್ರ ಇಲ್ಲ ಅಂತ ಹೇಳಿದಾರಲ್ಲ ಸ್ಪಷ್ಟವಾಗಿ. ಆದರೂ ಕೂಡ ಪದೇ ಪದೇ ಫೋನ್ ಮಾಡಿ ಅವರಿಗೆ ನೀವು ಬರಬೇಕು, ನೀವು ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ತಪ್ಪು. ಈಗ ಸಂತೋಷ್ ಪಾಟೀಲ್ ಅವರ ನಿಧನರಾದಾಗ ನಾವು ಅಂಥದ್ದೇನಾದರೂ ಮಾಡಿದ್ವಾ? ನಾವು ಒಂದು ಏನು ವಿರೋಧ ಪಕ್ಷದಲ್ಲಿದೆ, ಭಾಳ ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕಾಗಿತ್ತು, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತೊಮ್ಮೆ ಹೇಳಿ ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಆದರೆ ಸಂತೋಷ್ ಪಾಟೀಲ್ ಅವ್ರ ಬೇಡಿಕೆ ಏನಿತ್ತು? BJP ನಾಯಕರು ಅವರ ಕುಟುಂಬಕ್ಕೆ ಸಹಾಯಕ್ಕೆ ಬರಬೇಕಾಗಿತ್ತು. ಬಂದ್ರೇನ್ರಿ? ಎಷ್ಟು ಸರಿ ಹೋಗಿದ್ದಾರೆ ರೀ ವಿಜೇಂದ್ರ ಅವ್ರ ಮನೆಗೆ? ನಾರಾಯಣ ಸ್ವಾಮಿ ಚೆಲುವಾದಿ ಅವರು ಎಷ್ಟು ಸರಿ ಹೋಗಿದ್ದಾರೆ ರೀ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, BJP ನಾಯಕರು ನಮ್ಮ ಕುಟುಂಬವ್ರಿಗೆ ನೋಡ್ಕೋಬೇಕು ಅಂದ್ಬಿಟ್ಟು. ಮಾಡಿದ್ರ? ಇವರಿಗೆ ಬರಬೇಕಾಗಿತ್ತು. ಬಂದ್ರೇನ್ರಿ? ಎಷ್ಟು ಸರಿ ಹೋಗಿದ್ದಾರೆ ರೀ ವಿಜೇಂದ್ರ ಅವ್ರ ಮನೆಗೆ? ನಾರಾಯಣ ಸ್ವಾಮಿ ಚೆಲುವಾದಿ ಅವರು ಎಷ್ಟು ಸರಿ ಹೋಗಿದ್ದಾರೆ ರೀ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, BJP ನಾಯಕರು ನಮ್ಮ ಕುಟುಂಬವ್ರಿಗೆ ನೋಡ್ಕೋಬೇಕು ಅಂದ್ಬಿಟ್ಟು. ಮಾಡಿದ್ರ? ಇವರಿಗೆ ಹೆಣ ಬಿದ್ದರೆ ಸಾಕು, ಇವರಿಗೆ ಸಂಭ್ರಮ. BJP ಅವರಿಗೆ ಯಾವುದೇ ರೀತಿ ಆಡಳಿತದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ, ವಿರೋಧ ಪಕ್ಷದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೇ ಒನ್ನಿಂದ, ಅದು ಏನೇ ಆಗಿದ್ರೂ ಕೂಡ ಅದು ನ್ಯಾಯ ಕೊಡಿಸೋದು ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಯಾವುದೇ ರಾಜಕೀಯ ಬೆರೆಸಲಾರದೆ ನಾವು ಅವ್ರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ. ವಿಜೇಂದ್ರ ಈಗಷ್ಟೇ ಆರೋಪ ಮಾಡಿದ್ದಾರೆ ಸರ್, ಮಹಾರಾಷ್ಟ್ರದಿಂದ ಸುಪಾರಿ ಕಿಲ್ಲರ್ನ ಕರೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನಮ್ಮ ಶಾಸಕ ಸೇರಿದಂತೆ ಚಂದು ಪಾಟೀಲ್ ಅವ್ರ ಹತ್ಯೆಯೂ ಕೂಡ ರೀ. ಹೂ ಇಸ್ ಚಂದು ಪಾಟೀಲ್ ರೀ? ಯಾರು ರೀ ಚಂದು ಪಾಟೀಲ್ ಅವರು? ಏನಂತ ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋಂಥದ್ದು? ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೆಯದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, BJP ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನು ರೀ ಸುಪಾರಿ ಕೊಡ್ಸೋದಂದರೆ? ಏನು ನಾವು ಅಂಥ ರಾಜಕೀಯ ಮಾಡಿದ್ದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗಾನ. ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತವ್ರಿಗೆ ಟಿಕೆಟ್ ಕೊಡ್ತೀರಾ, ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ, ಕಲಬುರ್ಗಿನಲ್ಲಿ ಅಕ್ಕಿ ಕಳ್ಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ? ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನು ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನು ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜ್ಯರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ? ನಮಗೂ ಮಾತಾಡೋಕ್ಕೆ ಬರುತ್ತೆ. ಏನು ಪದೇ ಪದೇ BJP ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರೂ ನಂಬೋರಲ್ಲ. ಸೊ ಕೈಂಡ್ಲಿ BJP ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ. ನೋಡಿ 150 ಕೋಟಿ ಟಾರ್ಗೆಟ್ ಅಲ್ಲ ರೀ. PSI ಹಗರಣ ತಪ್ಪ ಪ್ರೂವ್ ಆಗಿದೆಯಲ್ಲ, ಬಿಟ್ಕಾಯಿನ್ ಪ್ರೂವ್ ಆಗಿದೆಯಲ್ಲ, ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ, ಇದೆಲ್ಲ ಪ್ರಿಯಾಂಕ್ ಖರ್ಗೆನ ಹಾಕಿರೋದು. ಇವೆಲ್ಲನೂ ಯಾರು ರಿಪೋರ್ಟ್ ಮಾಡಿರೋದು? ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ? FSL ರಿಪೋರ್ಟ್ ಯಾರು ತಯಾರು ಮಾಡಿದ್ದು? ನಾನು ತಯಾರು ಮಾಡಿದ್ದ? ಏನು ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ? ಇವ್ರ ಮೇಲೆ ಇವರಲ್ಲಿ ಇರೋದೆಲ್ಲ ಹುಳುಕು ನಾನು ತಯಾರು ಮಾಡಿದ್ದ? ಅಂದರೆ ನಾವು ಇವ್ರು ಮಾಡಿದ್ದಕ್ಕೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಬೇಕಾ? ಅದಕ್ಕೆ ಜನರು ನಮ್ಗೆ ವೋಟ್ ಮಾಡಿರೋದು? ಇವರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರ್ಗಿನಲ್ಲಿ? ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು BJP ಸಂಸ್ಕೃತಿನ? ಕಳೆದ ಒಂದು 4-5 ತಿಂಗಳಲ್ಲಿ BJPಯವರ ಸಂಸ್ಕೃತಿ ಮತ್ತು ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ. ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿದ್ದಾರೆ, CT ರವಿಯವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ನಲ್ಲಿ ಮಾತನಾಡ್ತಾರೆ, ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ, ಒಕ್ಕಲಿಗರ ಹೆಣ್ಮಕ್ಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ. ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ನಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ. ಇದೇನಾ BJP ಸಂಸ್ಕೃತಿ? ಇದಕ್ಕೆ ವೋಟ್ ಮಾಡ್ತಾರೆ ಜನರು ಅವರಿಗೆ. ಮತ್ತು ಇವರು ನಮ್ಮ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ. ಇದೇನೇನ್ರಿ ನಿಮ್ಮ ಸಂಸ್ಕೃತಿ? ಹಾಂ, ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ಮದು ಸಂಸ್ಕೃತಿ?
ಮಹಿಳೆಯರಿಗೆ ನಿಂದನೆ ಮಾಡೋದ ನಿಮ್ಮ ಸಂಸ್ಕೃತಿ? ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ಮ ಸಂಸ್ಕೃತಿ? ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರಿಸೋದ ನಿಮ್ಮ ಸಂಸ್ಕೃತಿ? ಇದಾ ಬಿಟ್ಟು ಹೋಗ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ? ನಾಚಿಕೆ ಬರಬೇಕು ಇವರಿಗೆ. ದಯವಿಟ್ಟು ಕಾಂಗ್ರೆಸ್ ಬಗ್ಗೆ ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮಿರಲಿ. ಸರ್ ಇನ್ನೊಂದು ಆರೋಪ ಮಾಡೋದು ಸರ್, 2 ವರ್ಷದಲ್ಲಿ ರಾಜ್ಯ ಆಡಳಿತ ಶೂನ್ಯ ಅಂತ ಆರೋಪ ವಿಜೇಂದ್ರ ಮಾಡೋರು. ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ತಿಳ್ಕೊಂಡು ಮಾತಾಡಲಿ, ಆಮೇಲೆ ನೋಡೋಣ. ಈಗ ಎಲೆಕ್ಷನ್ ಈಗ 2 ವರ್ಷದಲ್ಲಿ ಶೂನ್ಯ ಆಗಿದ್ದರೆ ಒಂದೇ ಬೈ ಎಲೆಕ್ಷನ್ನ ಗೆಲ್ಲಬೇಕಾಗಿತ್ತಲ್ಲಪ್ಪ ಅವರು. ಬೈ ಎಲೆಕ್ಷನ್ನು ಸೀರಿಯಸ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಾಲಿಶ ಹೇಳಿಕೆ ಅವ್ರದ್ದು. ಈಗ ಬೈ ಎಲೆಕ್ಷನ್ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ಇಬ್ಬರಿಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಏನಕ್ಕೆ ನಿಲ್ಲಿಸಿದ್ರಿ? ಮತ್ತು ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ಅವ್ರು ಮಾತಾಡ್ತಾರಾ? ಸರ್ ಈಗ CIDಗೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿದೆ ಸರ್, ಇನ್ವೆಸ್ಟ್ ನೋಡಿ ಈಗ 2 ದಿನ ಆಗಿದೆ. ನಾನಂತೂ CIDದವ್ರಿಗೆ ಮಾತಾಡಿಲ್ಲ. ಗೃಹ ಸಚಿವರ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನು ನಾವು ಆ ಕುಟುಂಬದವರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್.